ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. SHG ಕ್ರಿಯೇಷನ್ಸ್ಗೆ ಸ್ವಾಗತ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ಒಂದೇ ಒಂದು ತಾಸಲ್ಲಿ ಹಾಕುವಂಥ ಡಿಸೈನ್ನ ಹಾಕ್ತಾ ಇದ್ದೀನಿ. ತುಂಬ ಈಸಿಯಾಗಿ ಹಾಕೋಬೋದು. ಲುಕ್ ವೈಸ್ ತುಂಬ ಗ್ರ್ಯಾಂಡಾಗೇ ಬರುತ್ತೆ. ಸೊ ಬಿಗ್ ಸೈಜಲ್ಲಿ ಕೂಡ ಬರುತ್ತೆ ಅಂತ ಹೇಳ್ಬೋದು ಈ ಡಿಸೈನು. ಸೊ ಫಸ್ಟ್ ಆಫ್ ಆಲ್ ಸ್ಯಾರಿ ಕಲರ್ ಕಾಂಬಿನೇಷನ್ ಬಂದು ಪಿಂಕ್ ಆ್ಯಂಡ್ ಗೋಲ್ಡ್ ಕಲರಲ್ಲಿ ಸ್ಯಾರಿ ಇದೆ. ಸೊ ದಾರ ಬಂದು ನಾನು ಈ ಡಿಸೈನ್ಗೆ 8 ಎಳೆ ದಾರನ ರೆಡಿ ಮಾಡ್ಕೊಂಡಿದ್ದೀನಿ. ಹಾಗೆ ಈ ಡಿಸೈನ್ಗೆ ಮಣಿ ಕೂಡ ತೊಗೊಂಡಿದ್ದೀನಿ. ಈ ರೀತಿ ಗೋಲ್ಡ್ ಕಲರು ರೌಂಡ್ ಶೇಪ್ ಇರೋಂಥದ್ದು ಮೀಡಿಯಮ್ ಸೈಜ್ ಬೀಡ್ಸನ್ನ ತೊಗೊಂಡಿದ್ದೀನಿ. ಸೊ ರೆಗ್ಯುಲರ್ ಆಗಿ ತೊಗೊಳ್ಳೋಂಥದ್ದು ನೀಡಲ್ ನಂಬರ್ ಬಂದು 9 ತೊಗೊಂಡಿದ್ದೀನಿ. 10 ಅಥವಾ 11 ಕೂಡ ನಡೆಯುತ್ತೆ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಹೊಸಬ್ರು ಯಾರಾದರೂ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳೋದ್ರಿಂದ ನಾನು ಹಾಕುವಂಥ ಫಸ್ಟ್ ವಿಡಿಯೋ ನೋಟಿಫಿಕೇಷನ್ ಅನ್ನೋದು ನಿಮ್ಮ ಮೊಬೈಲ್ಗೆ ಬರುತ್ತೆ. ಎಲ್ಲಕ್ಕಿಂತ ಮೊದಲಾಗಿ ನೀವು ನೋಡ್ಬೋದು. ಹಾಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಫಸ್ಟು ಸ್ಟಾರ್ಟಿಂಗಲ್ಲಿ ಬಟ್ಟೆಗೆ ನೀಡಲ್ನ ಹಾಕಿಬಿಟ್ಟು ದಾರನ ಈ ರೀತಿ ಎಳ್ಕೊಂಡು ಲಾಕ್ ಮಾಡ್ತೀವಲ್ವ, ಆ ರೀತಿ 2 ಲಾಕನ್ನು ಹಾಕ್ಕೊತಾ ಇದ್ದೀನಿ. ಸೊ ಒಂದು ಲಾಕ್ ಹಾಕಿದ ಮೇಲೆ ಪಕ್ಕದಲ್ಲೇ ಇನ್ನೂ ಒಂದು ಲಾಕ್ ಮಾಡ್ಕೊಳ್ಳೋಣ. ಈ ರೀತಿ ಹಾಕಿದ ಮೇಲೆ ಈಗ ನಾನು 1 ಚೈನ್, 2 ಚೈನ್, 3 ಚೈನ್ನ ಹಾಕ್ಕೊತಾ ಇದ್ದೀನಿ. 3 ಚೈನ್ ಹಾಕ್ಕೊಂಬಿಟ್ಟು ಎಲ್ಲಿಗೆ ಬರುತ್ತಲ್ಲಿ ನೋಡಿಕೊಂಡು ಈ 3 ಚೈನ್ನ ಲಾಕ್ ಮಾಡ್ಕೊಳ್ಳೋಣ. ಈ ರೀತಿ 3 ಚೈನ್ ಲಾಕ್ ಹಾಕಿದ ಮೇಲೆ ಮತ್ತೆ ಸೇಮ್ 1, 2, 3, 4, 5 ಚೈನ್ಗಳನ್ನ ಹಾಕ್ಕೊಂಡಿದ್ದೀನಿ. ಸೊ 3 ಚೈನ್ ಹಾಕಿ ಲಾಕ್ ಹಾಕಿದ ಮೇಲೆ 5 ಚೈನ್, ಆಮೇಲೆ 6. ಸೊ ಇಲ್ಲಿ 6 ಚೈನ್ಗಳನ್ನ ಹಾಕ್ಕೊಂಡಿದ್ದೀನಿ. ಸೊ 6 ಚೈನ್ ಹಾಕ್ಕೊಂಡ್ಬಿಟ್ಟು ಅದು ಕೂಡ ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿಕೊಂಡು ಒಂದು 2 ಚೈನಷ್ಟು ಒಳಗಡೆನೆ ಈ ರೀತಿ ಯು ಶೇಪಲ್ಲಿ ಇದನ್ನು ಲಾಕ್ ಮಾಡ್ಕೊಳ್ಳೋಣ. ಸೊ 4 ಚೈನ್ ಲೆಂತ್ ಎಷ್ಟು ಇರುತ್ತೋ ಆ ಲೆಂತಿಗೆ ಲಾಕ್ ಮಾಡ್ಕೊಳ್ಳಿ. ಈ ರೀತಿ ಲೂಸ್ ಆಗಿ ಮೇಲೆ ಹಾಕಿರುವಂಥ ಈ ನೆಕ್ಸ್ಟ್ ಹಾಕಿರುವಂಥ 6 ಚೈನ್ನ ಲಾಕ್ ಮಾಡ್ಕೋಬೇಕಾಗುತ್ತೆ. ಸೊ 6 ಚೈನ್ ಹಾಕಿ ಲಾಕ್ ಹಾಕಿದ ಮೇಲೆ ಮತ್ತೆ 6 ಚೈನ್ಗಳನ್ನ ಹಾಕ್ಕೊತಾ ಇದ್ದೀನಿ. ಮತ್ತು ಸೇಮ್ 1, 2, 3, 4, 5, 6 ಚೈನ್ಗಳನ್ನ ಹಾಕ್ಕೊಂಡಿದ್ದೀನಿ. ಮತ್ತು 6 ಚೈನ್ ಹಾಕ್ಕೊಂಡ್ಬಿಟ್ಟು ಸೀರೆನ ಈ ರೀತಿ ಹಿಂದ್ಗಡೆ ತಿರ್ಸ್ಕೋಬೋದು. ಇಲ್ಲಾಂದರೆ ನೀವು ಡೈರೆಕ್ಟಾಗಿ ಈಗೇನೆ ಕೂಡ ನೀವು ಲಾಕನ್ನು ಮಾಡ್ಕೋಬೋದು. ಸ್ವಲ್ಪ ಈ ರೀತಿ ದಾರನ ಮೇಲೆ ಎಳ್ಕೊಂಡು ನೀಡಲ್ನ ತೆಗೆದುಬಿಟ್ಟು ಇಲ್ಲಿ ನಾವು 3 ಚೈನ್ ಹಾಕಿ ಲಾಕ್ ಮಾಡಿದ್ದೀವಲ್ವ, ಇದ್ರ ಒಳಗಡೆ ನೀಡಲ್ನ ಹಾಕಿಬಿಟ್ಟು ಈ ರೀತಿ ದಾರನ ನೀವು ಸೀದಾ ಕಡೆಯಿಂದನೇ ಲಾಕ್ ಮಾಡ್ಕೋಬೋದು. ಇಲ್ಲಾಂದರೆ ನಿಮ್ಗೆ ಇದಾಗಕ್ಕಾಗಲ್ಲ, ಬರಲ್ಲ ಅನ್ನೋಂಗಿದ್ರೆ ಸ್ಯಾರಿನ ಟರ್ನ್ ಮಾಡಿಕೊಂಡು ಕೂಡ ನೀವು ಲಾಕನ್ನ ಮಾಡ್ಕೋಬೋದು. ಸೊ 6 ಚೈನ್ ಮೇಲೆ 6 ಚೈನ್ನ ಲಾಕ್ ಮಾಡ್ಕೊಂಡ್ಬಿಟ್ಟು ಮತ್ತೆ ಈಗ ನಾನು 3 ಚೈನ್ನ ಹಾಕ್ಕೊತಾ ಇದ್ದೀನಿ. ಮತ್ತು ಸೇಮ್ 3 ಚೈನ್ನ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ದಾರ ಮೇಲೆ ಮಾಡಿಕೊಂಡು ನೀಡಲ್ನ ತೆಗೆದುಬಿಟ್ಟು ಇಲ್ಲೇನು ಸ್ಟಾರ್ಟಿಂಗಲ್ಲಿ ನಾವು 2 ಲಾಕ್ ಮಾಡ್ಕೊಂಡಿದ್ದೀವಲ್ಲ ಇದ್ರ ಒಳಗಡೆ ನೀಡಲ್ನ ಹಾಕಿಬಿಟ್ಟು ದಾರನ ತೊಗೊಂಡು ಮೇಲೆ ಹಾಕಿರುವಂಥ 3 ಚೈನ್ನ ಲಾಕ್ ಮಾಡ್ಕೊಳ್ಳೋಣ. ಸೊ ಈ ರೀತಿ ಇಲ್ಲ ನೀವು ಸ್ಯಾರಿನ ಟರ್ನ್ ಮಾಡ್ಕೊಂಡು ಕೂಡ ಲಾಕನ್ನು ಮಾಡ್ಕೊಳ್ಳಿ. ಈ ರೀತಿ ಆ 3 ಚೈನ್ ಮೇಲೆ 3 ಚೈನ್ ಹಾಕಿ ಇದನ್ನು ಕೂಡ ಲಾಕ್ ಮಾಡಿದ ಮೇಲೆ ನೀಡಲ್ ಮೇಲೆ ಮತ್ತೆ 1 ಟೈಮ್ ದಾರನ ಸುತ್ಕೊತೀನಿ. ನೀಡಲ್ ಮೇಲೆ 1 ಟೈಮ್ ದಾರ ಸುತ್ತಕೊಂಡು ಇಲ್ಲೇನು 6 ಚೈನ್ ಏನಿದೆಯಲ್ವ ಈ 6 ಚೈನ್ ಒಳಗಡೆ ನೀಡಲ್ನ ಹಾಕಿಬಿಟ್ಟು ದಾರನ ತೊಗೊಂಡು ಈ 3 ಚೈನ್ ಎಷ್ಟು ಲೆಂತ್ ಇದೆಯೋ ಆ ಲೆಂತ್ಗೆ ದಾರನ ಎಳ್ಕೊಂಡ್ಬಿಟ್ಟು 2ರಲ್ಲಿ 1 ಮತ್ತು 2ರಲ್ಲಿ 1 ಡಬಲ್ ಕ್ರೋಶೆನ ಮಾಡ್ಕೊತಾ ಇದ್ದೀನಿ. ಸೊ 1 ಡಬಲ್ ಕ್ರೋಶೆ ಆಗಿದೆ. ಇಲ್ಲೇನು ಕೆಳಗಡೆ ಇರುವಂಥ 3 ಚೈನ್ ಹಾಗೆ ಮೇಲೆ ಹಾಕಿರುವಂಥ 3 ಚೈನ್ ಏನಿದೆಯಲ್ಲ ಇದು ಕೂಡ ಈ ಡಿಸೈನ್ಗೆ ಡಬಲ್ ಕ್ರೋಶೆ ಥರನೇ ಕಾಣಿಸುತ್ತೆ. ಸೊ ಆ ಒಂದು ಕೌಂಟ್ ಬಿಟ್ಬಿಟ್ಟು ಈಗ ನಾನು ಡಬಲ್ ಕ್ರೋಶೆನ ವರ್ಕ್ ಮಾಡ್ತಾ ಇದ್ದೀನಿ. ಸೊ ನೀಡಲ್ ಮೇಲೆ 1 ಟೈಮ್ ದಾರನ ಸುತ್ಕೋಬೇಕು. ಮತ್ತು ಈ 6 ಚೈನಲ್ಲಿ ಹೋಗಿಬಿಟ್ಟು ದಾರನ ತೊಗೊಂಡು 2ರಲ್ಲಿ 1, 2ರಲ್ಲಿ 1 ಮತ್ತು ನೀಡಲ್ ಮೇಲೆ 1 ಟೈಮ್ ದಾರನ ಸುತ್ಕೊಳ್ಳೋಣ. ಸೇಮ್ ಮತ್ತು 2ರಲ್ಲಿ 1, 2ರಲ್ಲಿ 1 ನೋಡಿ. ಇಲ್ಲಿ ನಾನು ಬಂದು 5 ಟೈಮ್ ಈ ರೀತಿ ಡಬಲ್ ಕ್ರೋಶೆನ ಹಾಕ್ಕೊತಾ ಇದ್ದೀನಿ ಈ ಕಡೆ. ಸೊ 5 ಟೈಮ್ ಈ ರೀತಿ ಡಬಲ್ ಕ್ರೋಶೆನ ಹಾಕಿದ ಮೇಲೆ 1 ಚೈನ್ 2 ಚೈನ್ನ ಮಾಡ್ಕೊಂಡಿದ್ದೀನಿ. ಸೊ ಈ ರೀತಿ 5 ಟೈಮ್ ಡಬಲ್ ಕ್ರೋಶೆ ಹಾಕಿದ ಮೇಲೆ 2 ಚೈನ್ನ ಮಾಡಿಕೊಂಡು ಮತ್ತೆ ನೀಡಲ್ ಮೇಲೆ 1 ಟೈಮ್ ದಾರನ ಸುತ್ತಕೊಂಡು ಮತ್ತು ಇದೇ 6 ಚೈನ್ ಒಳಗಡೆ ನೀಡಲ್ನ ಹಾಕಿಬಿಟ್ಟು ದಾರನ ತೊಗೊಂಡು ಮತ್ತು ಈ ಸೈಡಲ್ಲಿ ಕೂಡ ನಾನು ಡಬಲ್ ಕ್ರೋಶೆನ ಕಂಟಿನ್ಯೂ ಆಗಿ ಮಾಡ್ತೀನಿ. ಸೊ ಈ ಕಡೆ ಬಂದು ನಾನು 6 ಟೈಮ್ ಮಾಡ್ಕೊತೀನಿ. ಅದೇನಕ್ಕೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಸೊ ಈಗ ಸೇಮ್ ನೀಡಲ್ ಮೇಲೆ 1 ಟೈಮ್ ದಾರನ ಸುತ್ತಕೊಂಡು 2ರಲ್ಲಿ 1, 2ರಲ್ಲಿ 1 ಮತ್ತು ಸೇಮ್ ನೀಡಲ್ ಮೇಲೆ ದಾರನ ಸುತ್ತಕೊಳ್ಳೋಣ. 2ರಲ್ಲಿ 1 ಸರಿ, 2ರಲ್ಲಿ 1 ಸರಿ.
ಮತ್ತು ನೀಡಲ್ ಮೇಲೆ ಒನ್ ಟೈಮ್ ದಾರನ ಸುತ್ಕೊಂಡ್ಬಿಟ್ಟು ಮತ್ತು ಈ 6 ಚೈನಲ್ಲಿ ಹೋಗಿ ಎರಡರಲ್ಲಿ ಒಂದು. ಸೊ ಈ ಕಡೆ ಬಂದು ನಾನು 6 ಡಬಲ್ ಕ್ರೋಶನ ಮಾಡಿದ್ದೀನಿ. ಸೊ ಫಸ್ಟು ಇಲ್ಲೇನು ನಾವು ಚೈನ್ ಏನಿದೆಯಲ್ಲ ಇದು ಕೂಡ ಈ ಕಡೆ ಕಾಣಿಸ್ತಾ ಇರುತ್ತೆ. ಸೊ ಇಲ್ಲಿ ನಿಮಗೆ 6 ಟೈಮ್ ಕಾಣಿಸ್ತಾ ಇರುತ್ತೆ. ಸೊ ಈ ಕಡೆ ಕೂಡ ನೀವು 6 ಡಬಲ್ ಕ್ರೋಶ ಹಾಕಿದಾಗ ಈ ಕಡೆ ಆ ಕಡೆ ಮತ್ತು ಈಕ್ವಲ್ ಆಗಿ ನೀಟ್ ಡಿಸೈನ್ ಅನ್ನೋದು ಕರೆಕ್ಟಾಗಿ ಬರುತ್ತೆ. ಸೊ ಅದಕ್ಕೋಸ್ಕರ ನಾನು ಈ ಕಡೆ 5 ಟೈಮ್ ಡಬಲ್ ಕ್ರೋಶ ಮಾಡಿದೆ. ಸೊ ಇದು ಒಂದು ಬ್ಯಾಕ್ ಸೈಡಿಂದ ಏನು ನಾವು ಟರ್ನ್ ಮಾಡಿಕೊಂಡು ಚೈನ್ ಹಾಕಿದ್ವಲ್ವ ಅದು ಕೂಡ ಇಲ್ಲಿ ಕೌಂಟ್ ಆದರೆ ಈ ಕಡೆ ಕೂಡ 6 ಆಗುತ್ತೆ, ಈ ಕಡೆ ಕೂಡ 6 ಆಗುತ್ತೆ. ಸೊ ಒಂದು ಆಚಲ್ಲಿ ಟೋಟಲ್ ಆಗಿ 12 ಡಬಲ್ ಕ್ರೋಶ ಥರ ಕಾಣಿಸುತ್ತೆ. ಸೊ ಈ ರೀತಿ ಎಲ್ಲಿಗೆ ರೀಚ್ ಆಗುತ್ತೆ ಅಲ್ಲಿ ಲಾಕ್ ಮಾಡ್ಕೊಂಡ್ಬಿಟ್ಟು ಈಗ ದಾರನ ಮೇಲೆ ಮಾಡಿಕೊಂಡು ಇಲ್ಲೇನು ಮಣಿ ತೋರಿಸಿದ್ನಲ್ಲ ನಾನು, ಸೊ ಮತ್ತೆ ಸ್ವಲ್ಪ ದಾರನ ಮೇಲೆ ಮಾಡಿಕೊಂಡು ಈ ರೀತಿ ಒಂದು ಬೀಡನ್ನ ಹಾಕಿಬಿಟ್ಟು ಇದನ್ನ ನಾನೇನು ಬೀಡ್ ಲಾಕ್ ಮಾಡ್ತಾಯಿಲ್ಲ, ಮತ್ತು ಡೈರೆಕ್ಟಾಗಿ ಪಲ್ಲುಗೇನೆ ಈ ಮಣಿನ ಲಾಕ್ ಮಾಡ್ತಾಯಿದ್ದೀನಿ. ಮತ್ತು ಬೀಡ್ ಲಾಕ್ ಹಾಕಿ ದಾರನ ಸ್ವಲ್ಪ ಮೇಲೆ ಮಾಡಿಕೊಂಡು ಮತ್ತೆ ಸೇಮ್ ಒಂದು ಬೀಡ್ಸನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಮತ್ತು ಇದು ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿಕೊಂಡು ಕರೆಕ್ಟಾಗಿ ಲಾಕ್, ಮತ್ತು ಸ್ವಲ್ಪ ದಾರನ ಮೇಲೆ ಮಾಡಿಕೊಂಡು ಮತ್ತೆ ಒಂದು ಬೀಡ್ಸನ್ನ ಹಾಕಿಬಿಟ್ಟು ಈ ಬೀಡ್ ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿ ಲಾಕ್ ಮಾಡ್ಕೊತಾ ಇದ್ದೀನಿ. ಮತ್ತೆ ಸ್ವಲ್ಪ ದಾರನ ಮೇಲೆ ಮಾಡ್ಕೊಳ್ಳೋಣ. ಸೊ ಮತ್ತೆ ಒಂದು ಮಣಿನ ಹಾಕ್ತಾಯಿದ್ದೀನಿ. ನಾನಿಲ್ಲಿ ಬಂದು 4 ಬೀಡ್ಸ್ಗಳನ್ನ ಹಾಕ್ಬಿಡ್ತಾಯಿದ್ದೀನಿ. ಸೊ ನಿಮಗೇನಾದರೂ ಜಾಸ್ತಿ ಬೇಕು ಅಂದರೆ ನೀವು ಇನ್ನೂ ಸ್ವಲ್ಪ ಜಾಸ್ತಿಯಾಗಿ ಮಾಡ್ಕೋಬೋದು. ಸೊ ಇಲ್ಲಿ ನೋಡಿ ನಾನು ಡಬಲ್ ಲಾಕ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಡಬಲ್ ಲಾಕನ್ನು ಹಾಕ್ಕೊಂಬಿಟ್ಟು ಮತ್ತು ಸೇಮ್ 3 ಚೈನ್ಗಳನ್ನ ಹಾಕ್ಕೊತಾ ಇದ್ದೀನಿ. 3 ಚೈನ್ ಹಾಕ್ಕೊಂಬಿಟ್ಟು ಈ 3 ಚೈನು ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿ ಲಾಕ್ ಮಾಡ್ಕೊಳ್ಳೋಣ. ಮತ್ತು ಸೇಮ್ 1 2 3 4 5 6 ಸೊ 6 ಚೈನ್ ಹಾಕಿಬಿಟ್ಟು 4 ಚೈನ್ ಎಷ್ಟು ರೀಚ್ ಆಗುತ್ತೆ ಅಲ್ಲಿಗೆ ಲಾಕ್ ಮಾಡಿಕೊಂಡ್ರೆ ಅದು ಒಂಥರ ಯು ಶೇಪಲ್ಲಿ ಚೈನ್ ಅನ್ನೋದು ಕಾಣಿಸುತ್ತೆ. ಸೊ ಮತ್ತೆ ಸೇಮ್ 6 ಚೈನ್ ಹಾಕ್ಕೊಳ್ಳೋಣ. ಸೊ ಮೇಲೆ ಕೂಡ ಸೇಮ್ 6 ಚೈನ್ಗಳನ್ನ ಹಾಕ್ಕೊಂಡು ಸ್ವಲ್ಪ ದಾರನ ಮೇಲೆ ಮಾಡಿಕೊಂಡು ಈ 3 ಚೈನ್ ಏನು ಲಾಕ್ ಮಾಡ್ತೀವಲ್ವ ಅದ್ರ ಗ್ಯಾಪಲ್ಲಿ ನೀಡಲ್ನ ಹಾಕಿಬಿಟ್ಟು ದಾರನ ತಂದು ಮೇಲೆ ಹಾಕಿರುವಂಥ 6 ಚೈನ್ನ ಲಾಕ್ ಮಾಡಿ ಮತ್ತು ಸೇಮ್ 3 ಚೈನ್ನ ಹಾಕ್ಕೊತಾ ಇದ್ದೀನಿ. ಮತ್ತು 3 ಚೈನ್ ಹಾಕಿ ದಾರನ ಮೇಲೆ ಮಾಡಿಕೊಂಡು ಇಲ್ಲೇ ನಾವು ಲಾಕ್ ಮಾಡಿದ್ದೀವಲ್ವ ಇದರೊಳಗಡೆ ನೀಡಲ್ನ ಹಾಕಿಬಿಟ್ಟು ದಾರನ ಈ ರೀತಿ ಎಳ್ಕೊಂಡು ಮೇಲೆ ಹಾಕಿರುವಂಥ 3 ಚೈನ್ನ ಲಾಕ್ ಮಾಡ್ಕೊಳ್ಳೋಣ. ಮತ್ತು ಈಗ ಸೇಮ್ 1 ಟೈಮ್ ನೀಡಲ್ ಮೇಲೆ ದಾರನ ಸುತ್ತಕೊಂಡು ಮತ್ತು ಇದೇ ಒಂದು 6 ಚೈನಲ್ಲಿ ಹೋಗಿ 5 ಟೈಮ್ ಡಬಲ್ ಕ್ರೋಶನ ಮಾಡ್ತೀವಿ. ಸೊ ಈ ಕಡೆ 5 ಟೈಮ್ ಮಾಡ್ಕೊಳ್ಳಿ ಸಾಕು. ಸೊ ಆ ಕಡೆ ನೀವು 2 ಚೈನ್ ಹಾಕಿದ ಮೇಲೆ ಆ ಕಡೆ 6 ಟೈಮ್ ಡಬಲ್ ಕ್ರೋಶ ಮಾಡ್ಕೊಂಡಾಗ ಸೊ ಡಿಸೈನಿಗೆ ಕಂಬಗಳು ಈಕ್ವಲ್ ಆಗಿ ಕಾಣಿಸುತ್ತೆ. ಸೊ ಎರಡರಲ್ಲಿ ಒಂದು ಸರಿ, ಎರಡರಲ್ಲಿ ಒಂದು ಸರಿ. ಸೊ ಮತ್ತೆ ನೀಡಲ್ ಮೇಲೆ ದಾರನ ಸುತ್ತಕೊಂಡು ಮತ್ತು ಎರಡರಲ್ಲಿ ಒಂದು ಸರಿ, ಎರಡರಲ್ಲಿ ಒಂದು ಸರಿ. ಸೊ 5 ಟೈಮ್ ಈ ರೀತಿ ಡಬಲ್ ಕ್ರೋಶನ್ ಆಗಿದೆ. 1 2 3 4 5 ಆಗಿದೆ. ಸೊ ಇದು ಬಂದು 6. ಸೊ ಆ ಚೈನ್ ಕೂಡ ಕೌಂಟ್ ತೊಗೊಂಡಿದ್ದೀನಿ ಇಲ್ಲಿ. ಮತ್ತು ಸೇಮ್ 2 ಚೈನ್ ಹಾಕ್ಕೊತಾ ಇದ್ದೀನಿ. 2 ಚೈನ್ ಹಾಕ್ಕೊಂಬಿಟ್ಟು ಮತ್ತೆ ನೀಡಲ್ ಮೇಲೆ ದಾರ ಸುತ್ತಕೊಂಡು ಇದೇ 6 ಚೈನ್ ಒಳಗಡೆ ಈ ಕಡೆ ಮತ್ತು 6 ಬಾರಿ ಡಬಲ್ ಕ್ರೋಶನ ವರ್ಕ್ ಮಾಡ್ತೀನಿ. ಸೊ ಸ್ಯಾರಿ ಫುಲ್ಲಾಗಿ ಇದೇ ರೀತಿ ಮೆಥಡಲ್ಲಿ ಹಾಕ್ಕೊಂಡು ಹೋಗ್ಬೋದು. ಪಕ್ಕ 1 ಗಂಟೆಯಲ್ಲಿ ಮುಗಿದೋಗ್ಬಿಡುತ್ತೆ ಈ ಡಿಸೈನು. ಸೊ ಹೊಸಬ್ರಾಗಿದ್ದರೂ ಕೂಡ ಆರಾಮಾಗಿ ಈ ಡಿಸೈನ ಟ್ರೈ ಮಾಡಿ. ತುಂಬ ಈಸಿಯಾಗಿ ಹಾಕ್ಕೊಂಡು ಹೋಗುವಂಥ ಡಿಸೈನು, ಹಾಗೆ ತುಂಬ ಗ್ರ್ಯಾಂಡಾಗಿ ಕೂಡ ಕಾಣಿಸುತ್ತೆ. ಅಂತ ಏನು ಸಿಂಪಲ್ಲಾಗಿ ಏನೂ ಇಲ್ಲ. ಹಾಗೆ ಒಳ್ಳೆ ಪ್ರೈಸ್ ಕೂಡ ನೀವು ತೊಗೊಳ್ಬೋದು ಈ ಡಿಸೈನ್ಗೆ. ಸೊ ಈ ಕಡೆ ಕೂಡ 6 ಡಬಲ್ ಕ್ರೋಶ ಆಗಿದೆ. ಸೊ 6 ಡಬಲ್ ಕ್ರೋಶ ಹಾಕಿಬಿಟ್ಟು ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳೋಣ. ಸೊ ಲಾಕನ್ನು ಹಾಕಿದ ಮೇಲೆ ಬೇಕಿದ್ರೆ ನೀವು ಇಲ್ಲಿ ಡಬಲ್ ಲಾಕ್ ಮಾಡ್ಕೋಬೋದು. ಸೊ ಇಲ್ಲಿ ಡಬಲ್ ಲಾಕ್ ಹಾಕೋ ಅವಶ್ಯಕತೆ ಇಲ್ಲ. ಸೇಮ್ ಈ ರೀತಿ ಲಾಕ್ ಹಾಕಿದ ಮೇಲೆ ಮತ್ತೆ ಒಂದು ಮಣಿನ ತೊಗೊಂಡು ಸೇಮ್ ಆ ಒಂದು ಆಚಿಂದ ಈ ಒಂದು ಆಚ್ಗೋಸ್ ಗ್ಯಾಪ್ಗೆ ನಾನಿಲ್ಲಿ 4 ಮಣಿಗಳನ್ನ ಹಾಕಿಬಿಟ್ಟು ಗ್ಯಾಪ್ ಕೊಟ್ಟಿದ್ದೀನಿ. ಸ್ವಲ್ಪ ನಿಮಗೆ ಹತ್ರ ಬೇಕು ಅಂದರೆ 3 ಬೀಡ್ಸನ್ನ ಹಾಕೋಬೋದು, ಚೆನ್ನಾಗಿ ಕಾಣಿಸುತ್ತೆ. ಇನ್ನು ನಮಗೆ ಸ್ವಲ್ಪ ದೂರ ಬೇಕು ಅಂದರೆ ನೀವು ಇನ್ನೊಂದು ಬೀಡನ್ನ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೋಬೋದು. ಸೊ 4ರಲ್ಲಿ 5 ಹಾಕೋಬೋದು. ದೂರ ಬೇಕು ಅಂದರೆ, ಹತ್ರ ಬೇಕು ಅಂದರೆ 3 ಬೀಡ್ಸ್ ಹಾಕ್ಕೊಂಡು ಕೂಡ ಈ ಡಿಸೈನ್ನ ನೀವು ಹಾಕೋಬೋದು. ಸೊ ಅದು ನಿಮ್ಮ ಇಷ್ಟದ ಮೇಲೆ ಇರುತ್ತೆ. ಸೊ ನಾನು ಬಂದು ಈ ಒಂದು ಡಿಸೈನ್ಗೆ ಮಧ್ಯದಲ್ಲಿ 4 ಬೀಡ್ಸ್ ಗ್ಯಾಪನ್ನು ಕೊಟ್ಟಿದ್ದೀನಿ. ಸೊ ಅಷ್ಟು ಗ್ಯಾಪಲ್ಲಿ ಈ ಒಂದು ಡಿಸೈನ್ನ ನಾನಿಲ್ಲಿ ಹಾಕಿದ್ದೀನಿ. ಸೊ ಮತ್ತೆ ಸೇಮ್ ಒಂದು ಬೀಡನ್ನ ಹಾಕಿಬಿಟ್ಟು ಎಲ್ಲಿ ಬರುತ್ತಲ್ಲಿ ನೋಡಿ ಲಾಕ್ ಮಾಡ್ಕೊಳ್ಳೋಣ. ಸೊ ಇಲ್ಲೇನು ಲಾಕ್ ಮಾಡುತ್ತಲ್ಲಿ ಮಾತ್ರ ಒಂದು ಡಬಲ್ ಲಾಕನ್ನು ಹಾಕ್ಕೊಳ್ಳಿ, ನಿಮಗೆ ತುಂಬ ಹೆಲ್ಪ್ ಆಗುತ್ತೆ ಹಾಕ್ಕೊಳ್ಳೋದಕ್ಕೆ. ಸೊ ಮತ್ತೆ ಡಬಲ್ ಲಾಕ್ ಹಾಕಿದ ಮೇಲೆ ಸೇಮ್ 3 ಚೈನ್ ಹಾಕ್ಕೊಳ್ಳೋಣ. 3 ಚೈನ್ ಹಾಕ್ಕೊಂಡ್ಬಿಟ್ಟು ಎಲ್ಲಿಗೆ ಬರುತ್ತಲ್ಲಿ ನೋಡಿ ಲಾಕ್. ಮತ್ತು ಸೇಮ್ ಈಗ 6 ಚೈನ್ ಹಾಕ್ಕೊತಾ ಇದ್ದೀನಿ.
ಸೊ 6 ಚೈನ್ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ 4 ಚೈನ್ ಇಷ್ಟು ಲೆಂತ್ ಗ್ಯಾಪಲ್ಲಿ ಲಾಕ್ ಮಾಡ್ತೀವಲ್ಲ, ಆ ಗ್ಯಾಪಲ್ಲಿ ಲಾಕ್ ಮಾಡಿದಾಗ ಅದು ಲೂಸಾಗಿ ನಿಮಗೆ ಯು ಶೇಪಲ್ಲಿ ಬರುತ್ತೆ. ಸೊ ಮೇಲೆ ಕೂಡ ಸೇಮ್ 6 ಚೈನ್ ಮತ್ತು ಸ್ವಲ್ಪ ದಾರನ ಮೇಲೆ ಮಾಡ್ಕೊಳ್ಳೋದು, ಮತ್ತು ಇದೇ ಗ್ಯಾಪಲ್ಲಿ ನೀಡಲ್ನ ಹಾಕಿಬಿಟ್ಟು ದಾರನ ಈ ರೀತಿ ಬ್ಯಾಕ್ ಸೈಡಲ್ಲಿ ಹೇಳ್ಕೊಂಡು ಲಾಕ್, ಮತ್ತು ಸೇಮ್ 3 ಚೈನ್, ಮತ್ತು ಇಲ್ಲೇನು ಡಬಲ್ ಲಾಕ್ ಮಾಡಿದ್ದೀವಲ್ವ ಅದರಲ್ಲಿ ಮೇಲೆ ಹಾಕಿರುವಂಥ 3 ಚೈನ್ನ ಲಾಕ್. ಸೊ ಮತ್ತೆ ನೀಡಲ್ ಮೇಲೆ 1 ಟೈಮ್ ದಾರ, ಮತ್ತು ಈ 6 ಚೈನಲ್ಲಿ ಡಬಲ್ ಕ್ರೋಶ್. ಅಷ್ಟೇ ಫ್ರೆಂಡ್ಸ್, ಡಿಸೈನ್ ಬಂದು ಈ ರೀತಿ ಬರುತ್ತೆ. ತುಂಬ ಈಸಿಯಾಗಿ ಆರಾಮಾಗಿ ತುಂಬ ಬೇಗನೆ ಹಾಕುವಂಥ ಒಂದು ಡಿಸೈನ್ ಅಂತ ಹೇಳ್ಬೋದು. ಸೊ ಸ್ಟಾರ್ಟಿಂಗಲ್ಲಿ ಕುಚ್ಚು ಬರಬೇಕಲ್ವ, ಅದಕ್ಕೋಸ್ಕರ ಸ್ಟಾರ್ಟಿಂಗೇ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಸೊ ಮಧ್ಯದಲ್ಲಿ ಬೇಕಿದ್ರೆ ನೀವು ಈ ರೀತಿ ಬೀಡನ್ನ ಹ್ಯಾಡ್ ಮಾಡಿಕೊಂಡು ಇಲ್ಲಿದ್ದ ಕುಚ್ಚನ್ನು ಕೂಡ ನೀವು ಸ್ಟಾರ್ಟ್ ಮಾಡ್ಕೋಬೋದು ಸೀರೆಗೆ. ಸೊ ಈ ರೀತಿ ಬರುತ್ತೆ. ಸೊ ಇಲ್ಲೇ ನಾವು 2 ಚೈನ್ ಏನು ಹಾಕಿದ್ದೀವಲ್ವ, ಈ ಒಂದು 2 ಚೈನ್ ಗ್ಯಾಪಲ್ಲಿ ಸ್ಯಾರಿಯಲ್ಲಿರುವಂಥ ಆಪೋಸಿಟ್ ಅಂದರೆ ಈ ಕಲರಲ್ಲಿ ಕುಚ್ಚನ್ನು ಹಾಕಿದಾಗ ಸೊ ಲುಕ್ ವೈ ಡಿಸೈನು ಚೆನ್ನಾಗಿ ಕಾಣಿಸುತ್ತೆ. ಸೊ ಈ ರೀತಿ ಬರುತ್ತೆ. ಸೊ ಸ್ಯಾರಿ ಫುಲ್ಲಾಗಿ ಹಾಕ್ತೀನಿ ನಾನು. ಸ್ಯಾರಿ ಫುಲ್ಲಾಗಿ ಹಾಕಿಬಿಟ್ಟು ಕುಚ್ಚು ಕಟ್ಟಿ ಡಿಸೈನಿನ ಫೈನಲ್ ಲುಕ್ಕು ಯಾವ ರೀತಿ ಕಾಣಿಸುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ತುಂಬ ಈಸಿಯಾಗಿ ಹಾಕುವಂಥ ಡಿಸೈನು. ಸೊ ಒಮ್ಮೆ ಟ್ರೈ ಮಾಡಿ ನೋಡಿ. ಡಿಸೈನಿನ ಫೈನಲ್ ಲುಕ್ ಬಂದು ಈ ಥರ ಬಂದಿದೆ ಫ್ರೆಂಡ್ಸ್. ನೋಡ್ಬೋದು ಸ್ಯಾರಿ ಫುಲ್ಲಾಗಿ ವರ್ಕ್ ಮಾಡಿ ಕುಚ್ಚು ಹಾಕಿದ್ದೀನಿ. ಸೊ ಕುಚ್ಚು ಬಂದುಬಿಟ್ಟು ಇಲ್ಲೇ ನಾನು ಕ್ರೋಶೆ ವರ್ಕ್ ಮಾಡಿ 2 ಚೈನ್ ಏನು ಹಾಕಿದ್ದೀನಲ್ವ, ಸೊ ಆ ಗ್ಯಾಪಲ್ಲಿ ಈ ಡಿಸೈನ್ಗೆ ಕುಚ್ಚು ಅನ್ನೋದು ಕಟ್ಟಿದ್ದೀನಿ. ಸೊ ಸ್ಯಾರಿಯಲ್ಲಿರುವಂಥ 2 ಕಲರಲ್ಲಿ ಕುಚ್ಚನ್ನ ಹಾಕಿದ್ದೀನಿ. ವೈಟ್ ಕಾಪರ್ ಇತ್ತು, ಬಟ್ ಇದರಲ್ಲಿ ತುಂಬ ಲೈಟಾಗಿ ಕಾಣಿಸ್ತಿದೆ. ಇದು ವೈಟ್ ಕಾಪರಲ್ಲಿ ಕುಚ್ಚು ಅನ್ನೋದು ಈ ಒಂದು ಡಿಸೈನ್ಗೆ ನಾನು ಹಾಕಿದ್ದೀನಿ. ಸೊ ಒಂದು ಪಿಂಕು, ಒಂದು ಇದರಲ್ಲಿ ಕುಚ್ಚು ಅನ್ನೋದು ಕಟ್ಟಿದ್ದೀನಿ. ಸೊ ತುಂಬ ಈಸಿ ಆದರೂ ಕೂಡ ಸೊ ಲುಕ್ ವೈಸ್ ತುಂಬಾ ಚೆನ್ನಾಗಿ ಬರುತ್ತೆ ಡಿಸೈನು. ನೀವು ನೋಡ್ಬೋದು ಯಾವ ರೀತಿ ಕಾಣಿಸ್ತಾ ಇದೆ ಅಂತ. ಈ ರೀತಿ ಡಿಸೈನ್ ಅನ್ನೋದು ಬರುತ್ತೆ. ತುಂಬ ಈಸಿಯಾಗಿ ಹಾಕುವಂಥ ಒಂದು ಕ್ರೋಶೆ ಡಿಸೈನ್ ಫ್ರೆಂಡ್ಸ್. ಆರಾಮಾಗಿ ಟ್ರೈ ಮಾಡಿ, ತುಂಬ ಬೇಗ ಆಗುತ್ತೆ. ಕಡಿಮೆ ಟೈಮ್ನಲ್ಲೇ ಈ ಡಿಸೈನ್ನ ನೀವು ಹಾಕಿ ಮುಗಿಸ್ಬೋದು. ಸೊ 1 ತಾಸಲ್ಲಿ ಮುಗಿದೋಗುವಂಥ ಡಿಸೈನ್ ಇದು. ಇದಕ್ಕೆ ಪ್ರೈಸ್ ತೊಗೊಳ್ಳೋದಾದರೆ 300-350 ರುಪೀಸ್ ಚಾರ್ಜ್ ಮಾಡ್ಬೋದು. ನೋಡಿ ನೋಡ್ಕೊಂಬಿಟ್ಟು ಕಡಿಮೆ ಜಾಸ್ತಿ ಪ್ರೈಸ್ ಅನ್ನೋದು ನೀವು ತೊಗೊಳ್ಬೋದು. ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಇರುತ್ತೆ, ಹಾಗೆ ನಿಮ್ಮ ಕಸ್ಟಮರ್ ಮೇಲೆ ಕೂಡ ನೋಡ್ಕೊಂಬಿಟ್ಟು ಪ್ರೈಸ್ ಅನ್ನೋದು ನೀವು ತೊಗೋಬೋದು. ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಈ ಡಿಸೈನು. ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.